ಅದು ಸಂಘಟನೆ ತೆಗ್ದಿದ್ದು ಅಂತಂದ್ರೆ ನಮಗ್ ಗೊತ್ತಿಲ್ಲ. ತೆಗ್ದಿದ್ದು ರಾಜ್ಯಾಧ್ಯಕ್ಷರು ತೆಗ್ದಿರೋದು. ಸಂಘ ರಾಜ್ಯಾಧ್ಯಕ್ಷರು ಯಾಕೆ ತೆಗೆದ್ರು ಅಂತ ನಮಗ್ ಗೊತ್ತಿಲ್ಲ. ಹೌದು, ಈಗ ಕೋಲಾರ್ನಲ್ಲಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿ 3 ವರ್ಷ ಆಯ್ತು. ಆ ತಾಲೂಕು ಅಧ್ಯಕ್ಷರು ಯಾವುದೇ ರೀತಿಯಲ್ಲಿ ಬೇರೆಯವರನ್ನ ಅವರು ಜೊತೆಯಲ್ಲಿ ಉಪಾಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಖಜಾನ್ಸಿ ಆಗಿರ್ಬೋದು, ಸಹಕಾರ ಕಾರ್ಯದರ್ಶಿ ಯಾರನ್ನೂ ಸಹ ಅವ್ರು ಆಯ್ಕೆ ಮಾಡ್ಲಿಲ್ಲ, ಸಂಘಟನೆ ಮಾಡ್ಲಿಲ್ಲ. ತಾಲೂಕು ಅಧ್ಯಕ್ಷರು ನಾನು ಹೇಳ್ತಿದ್ದೀನಿ, ಸಂಘಟನೆ ತಾಲೂಕು ಅಧ್ಯಕ್ಷರು ನಾನು ಹೇಳ್ತೀನಿ. ಜಿಲ್ಲಾಧ್ಯಕ್ಷರು ಈಗ ಎಲ್ಲ ಇಡೀ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರು ತೆಗಿತಾ ಇದ್ದಾರೆ. ಜಿಲ್ಲಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯ ಸಮಿತಿಗೆ ಹಾಕೋತಾ ಇದ್ದಾರೆ. ರಾಜ್ಯ ಸಮಿತಿನಲ್ಲಿ ಒಂದು ಸ್ಥಾನ ಕೊಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲಾಧ್ಯಕ್ಷರಿಗೂ ಮತ್ತೆ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಯಾರು ತಾಲೂಕು ಅಧ್ಯಕ್ಷರು ದುಡ್ದಿದಾರೋ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಒಂದು ಹೋರಾಟ ಮಾಡಿದ್ರು, ನಿಮ್ಗೆಲ್ಲ ಗೊತ್ತೇ ಇದೆ. ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋಂಡಾ ಮುಂದೆ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟದ ಮುಖಾಂತರ ಇವತ್ತು ಹೋಂಡಾನಲ್ಲಿ 95 ಭಾಗ ಕನ್ನಡಿಗರೇ ಇದ್ದಾರೆ, ಹೊರತು ಬೇರೆಯವರಿಲ್ಲ. ಇಲ್ಲ, ನೀವು ಬೇಕಾದ್ರೆ ತಿಳ್ಕೊಳ್ಳಿ, ಇದಾರೆ ಕರ್ಕೊ ಬಂದವರು. ಈಗ ಯಾರು ಜಿಲ್ಲಾಧ್ಯಕ್ಷರಾಗಿರ್ತಾರೋ ಸಂಘಟನೆ ಅವರು ಅಕಸ್ಮಾತ್ ಈ ತರ ಹೋರಾಟ ಇದೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ, ಹೋರಾಟಕ್ಕೆ ಅವರು ಬಂದಿರ್ತಾರೆ ರಾಜ್ಯಾಧ್ಯಕ್ಷರು.